ಎಲ್ರಿಗೂ ನಮಸ್ತೆ. ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನದೊಂದು ರಿಕ್ವೆಸ್ಟ್, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಸೊ ದ್ಯಾಟ್ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವೀಡಿಯೋಗಳನ್ನು ಮಾಡೋಕ್ಕೆ. ಯೂಶ್ವಲಿ RCB ಮ್ಯಾಚ್ ವಿನ್ ಆದಾಗ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಚಾನಲ್ಗೆ, ಅದಾದಮೇಲೆ ಯೂಶ್ವಲಿ ಯಾರು ಸಬ್ಸ್ಕ್ರೈಬ್ ಬಟನ್ ಒತ್ತಲ್ಲ. ಎನಿವೇಸ್ ಐ ಆಮ್ ರಿಕ್ವೆಸ್ಟಿಂಗ್. ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ. ನಿನ್ನೆ ಇನ್ಸಿಡೆಂಟ್ ನಿಮ್ಗೆ ಗೊತ್ತು, LSG ವರ್ಸಸ್ RCB ಮ್ಯಾಚ್ ಆಗ್ತಿದ್ದಾಗ ದಿಗ್ವೇಶ್ ರಾತಿ ಅವರು ಮಂಕಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಥರ್ಡ್ ಅಂಪೈರ್ ನಾಟ್ಔಟ್ ಕೊಟ್ಟರು. ಬಟ್ ಮೆಜಾರಿಟಿ ಆಫ್ ದಿ ಪೀಪಲ್ ಏನು ಥಿಂಕ್ ಮಾಡಿದ್ದು ಅಂತಂದರೆ, ಥರ್ಡ್ ಅಂಪೈರ್ ಯಾಕೆ ನಾಟ್ಔಟ್ ಕೊಟ್ಟರು ಅಂತಂದರೆ ಪಂತ್ ಅವರು ಅಪೀಲ್ನ ವಿಡ್ರಾ ಮಾಡಿದ್ದಕ್ಕೆ ನಾಟ್ಔಟ್ ಅಂತ ಡಿಸ್ಪ್ಲೇ ಆಯಿತು ಅಂತ. ನಾನು ಕೂಡ ಅದೇ ಥರ ಥಿಂಕ್ ಮಾಡಿದ್ದೆ, ನನ್ನ ವೀಡಿಯೋದಲ್ಲೂ ಅದೇ ಥರ ಮಾತಾಡಿದ್ದೆ. ಬಟ್ ರಿಯಾಲಿಟಿನೇ ಬೇರೆ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಂದಿಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ಸ್ಗಳ ವೀಡಿಯೋಗಳನ್ನು ಮಧ್ಯರಾತ್ರಿ ಕೂತ್ಕೊಂಡು ನೋಡಿದ್ಮೇಲೆ ನನಗೂ ಕರೆಕ್ಟಾಗಿ ರೂಲ್ಸ್ ಅರ್ಥ ಆಗಿದ್ದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾನು ಬ್ಲೇಮ್ ಮಾಡೋದು ಥರ್ಡ್ ಅಂಪೈರ್ನ. ಮಂಕಡ್ಗಿಂತ ಮೊದಲು ಕೂಡ ಇದೇ ಥರದ ಒಂದು ಸಿಮಿಲರ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋವಂಥ ಇನ್ಸಿಡೆಂಟ್ ಆಗಿತ್ತು ಈ IPL ಅಲ್ಲಿ. ದಟ್ ಈಸ್ ಮುಂಬೈ ವರ್ಸಸ್ DC ಮ್ಯಾಚು. ಅಲ್ಲಿ ಅಭಿಷೇಕ್ ಪೊರೆಲ್ ಅವರ ಸ್ಟಂಪ್ ಔಟ್. ಅಭಿಷೇಕ್ ಪೊರೆಲ್ದು ಏನು ಸ್ಟಂಪ್ ಅಪೀಲ್ ಹೋಗಿತ್ತು, ಸ್ಟಂಪ್ ಔಟ್ಗೆ ಅಪೀಲ್ ಮಾಡಿದರು ಮುಂಬೈ. ಇವಾಗ ಬೇಲ್ಸ್ ಡಿಸ್ಲಾಜ್ ಆದಾಗ ಕೀಪರ್ ರಿಕಲ್ಟನ್ ಅವರು ಬೇಲ್ಸ್ ಡಿಸ್ಲಾಜ್ ಮಾಡುವಾಗ ಅಭಿಷೇಕ್ ಪೊರೆಲ್ ಅವರ ಕಾಲು ಇನ್ನೂ ಕೂಡ ಗಾಳಿಯಲ್ಲೇ ಇತ್ತು. ಸೊ ಆ ಫ್ರೇಮ್ನೇ ಲಾಕ್ ಮಾಡಿ ಡೈರೆಕ್ಟಾಗಿ ಔಟ್ ಅಂತ ಡಿಕ್ಲೇರ್ ಮಾಡಬೇಕಿತ್ತು ಥರ್ಡ್ ಅಂಪೈರು. ಅಲ್ಲಿ ಅನೌನ್ಸ್ ಕೂಡ ಮಾಡಿದರು, ಎಸ್ ಐ ಕ್ಯಾನ್ ಸಿ ಹಿಸ್ ಫೂಟ್ ಇಸ್ ಇನ್ ದಿ ಏರ್, ಹಾಗೆ ಹೀಗೆ ಅಂತೆಲ್ಲ ಥರ್ಡ್ ಅಂಪೈರ್ ಹೇಳಿದರು. ಬಟ್ ಫ್ರೇಮ್ ಲಾಕ್ ಮಾಡಿಲ್ಲ, ಫ್ರೇಮ್ ಕಂಟಿನ್ಯೂ ಮಾಡ್ತಾ ಹೋದರು. ಅಭಿಷೇಕ್ ಪೊರೆಲು ಕಾಲು ನೆಲಕ್ಕೆ ಊರೋ ತನಕ ಫ್ರೇಮನ್ನು ಕಂಟಿನ್ಯೂ ಮಾಡಿದ್ರು. ಅದಾದಮೇಲೆ ಔಟ್ ಅಂತ ಡಿಕ್ಲೇರ್ ಮಾಡಿದ್ರು. ಸೊ ಆವಾಗ ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಯಾವ ಫ್ರೇಮನ್ನು ಇವರು ಫೈನಲ್ ಇದಕ್ಕೆ ಕನ್ಸಿಡರ್ ಮಾಡಿದ್ದು, ಔಟ್ ಅಂತ ಡಿಸಿಷನ್ ಕೊಡೋಕ್ಕೆ ಯಾವ ಫ್ರೇಮನ್ನು ಕನ್ಸಿಡರ್ ಮಾಡಿದನು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹೇಟ್ರೆಡ್ ಸ್ಪ್ರೆಡ್ ಮಾಡೋರು ಕೂಡ ಏನು ಮಾಡಿದ್ರು, ಆ ಲ್ಯಾಂಡ್ ಆಗಿರುವಂತಹ ಏನೋ ಒಂದು ಫ್ರೇಮ್ ಇದೆಯಲ್ಲ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ಫಿಕ್ಸಿಂಗ್ ಅಂತ ಅಂದರು. ನಿನ್ನೆ ಕೂಡ ಹಾಗೇನೇ ಇತ್ತು. ಅನ್ನೆಸೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು ಥರ್ಡ್ ಅಂಪೈರ್. ನೋಡಿ, ಅಕಾರ್ಡಿಂಗ್ ಟು ದ ಲಾ, ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ಗಳ ವಿಡಿಯೋ ನೋಡಿ ಹೇಳ್ತಾ ಇರೋದು, ಅಕಾರ್ಡಿಂಗ್ ಟು ದ ಲಾ ಯಾರಾದರೂ ಬೌಲರು ಮಂಕಡ್ ಅಥವಾ ನಾನ್ ಸ್ಟ್ರೈಕರ್ ಎಂಡಲ್ಲಿ ರನ್ಔಟ್ ಅಪೀಲ್ ಮಾಡಬೇಕು ಅಂತಿದ್ರೆ ಅವರ ಬೌಲಿಂಗ್ ಆ್ಯಕ್ಷನ್ನ ಕಂಪ್ಲೀಟ್ ಮಾಡಿರಬಾರ್ದು. ನಿನ್ನೆ ನೀವು ಫುಟೇಜಸ್ ನೋಡಿದ್ರೆ ದಿಗ್ವೇಶ್ ರಾತಿ ಅವರು ಅವರ ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಮಾಡಿ ಇಲ್ಲಿ ತನಕ ಕೈ ತಗೊಂಬಂದು ಮತ್ತೆ ರನ್ಔಟ್ ಅಪೀಲ್ ಮಾಡಿದ್ರು. ಸೊ ಅಕಾರ್ಡಿಂಗ್ ಟು ದ ಲಾ ನಿಮ್ಮ ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಆಗಿರಬಾರ್ದು. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಶ್ವಿನ್ ಅವರು ಬಟ್ಲರ್ ಅವ್ರನ್ನ ಒಂದ್ಸಲ ಮಂಕಡ್ ಮಾಡಿದ್ರು. IPL ಅಲ್ಲಿ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಅವರು ಅವರ ಬೌಲಿಂಗ್ ಆ್ಯಕ್ಷನ್ನ ಕಂಪ್ಲೀಟ್ ಮಾಡಿರಲಿಲ್ಲ, ಇಲ್ಲಿ ತನಕ ತಗೊಂಬಂದು ಟಕ್ ಅಂತ ಮಂಕಡಿಗೆ ಅಪೀಲ್ ಮಾಡಿದ್ರು. ಆದ್ದರಿಂದ ಔಟ್ ಕೊಟ್ಟಿದ್ರು. ಅಂದರೆ ಬಟ್ಲರ್ ಅವರು ಕ್ರೀಸ್ ಬಿಟ್ಟು ಮುಂದೆ ಹೋಗಿದ್ರು, ಸೊ ಔಟ್ ಅಂತ ಕೊಟ್ಟರು. ಬಟ್ ನಿನ್ನೆ ದಿಗ್ವೇಶ್ ರಾತಿ ಅವ್ರದ್ದು ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಆಲ್ಸೋ ಅವ್ರದ್ದು ಏನು ಫುಟ್ ಏನಿದೆ, ಕಾಲು ಏನಿದೆ, ಆ ಬೌಲಿಂಗ್ ಕ್ರೀಸ್ಗಿಂತ ಮುಂದೆ ಹೋಗಿ ಆಗಿದೆ. ಅಂದರೆ ಯೂಶ್ವಲಿ ಬೌಲರ್ಸ್ ಏನು ಮಾಡ್ತಾರೆ, ನಿಮ್ಮದು ಬೌಲಿಂಗ್ ಈಗ ಬಾಲ್ ಹಾಕಿದ್ಮೇಲೆ ಕಾಲು ಆಬ್ವಿಯಸ್ಲಿ ಮುಂದೆ ಹೋಗುತ್ತಲ್ಲ, ಸೊ ಅದರ ಅರ್ಥ ಏನು, ಬಾಲ್ ಡೆಲಿವರ್ ಮಾಡಿದ್ದೀರಿ ಅಂತ ಅರ್ಥ ಬರುತ್ತೆ. ಸೊ ನಿಮ್ಮ ಲಾ ಪ್ರಕಾರ ಹೋಗೋದಿದ್ರೆ, ರೂಲ್ಸ್ ಪ್ರಕಾರ ಹೋಗೋದಿದ್ರೆ ದಿಗ್ವೇಶ್ ರಾತಿ ಅವರು ಅದನ್ನು ಅಪೀಲ್ ಮಾಡೋ ಹಾಗಿಲ್ಲ. ಇದೇ ಥರದ ಇನ್ಸಿಡೆಂಟ್ ಹರ್ಷಲ್ ಪಟೇಲ್ ಕೂಡ ಮಾಡಿದರು. ಯಾರಿಗೆ, ಬಿಷ್ಣಾಯ್ ಅವ್ರನ್ನ ರನ್ಔಟ್ ಮಾಡೋಕ್ಕೆ ಲಾಸ್ಟ್ IPL ಅಂತ ಅಂದ್ಕೊಳ್ತೀನಿ. LSG ವಿರುದ್ಧದ ಮ್ಯಾಚಲ್ಲಿ ಹೀಗೆ ಬೌಲಿಂಗ್ ಹಾಕ್ತಾ ಬಂದರು, ಮಂಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಮತ್ತು ಕ್ರೀಸ್ ಬಿಟ್ಟು ಮುಂದೆ ಹೋದರು, ಎಗೈನ್ ಥ್ರೋ ಮಾಡಿದ್ರು. ಆವಾಗ ಅಂಪೈರ್ ಇಲ್ಲ ಅಂತಂದಿದ್ರು. ಸೇಮ್ ವೇ ನಿನ್ನೆ ದಿಗ್ವೇಶ್ ರಾತಿ ಅಪೀಲ್ ಮಾಡಿದ್ದು ಅದು ವ್ಯಾಲಿಡ್ ಅಲ್ಲ. ಈವನ್ ಥರ್ಡ್ ಅಂಪೈರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಐ ಕ್ಯಾನ್ ಸಿ ಹಿಸ್ ಬೌಲಿಂಗ್ ಆ್ಯಕ್ಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಅಂತ. ಸೊ ಅದು ಹೇಳಿದ ಮೇಲೆ ನೆಕ್ಸ್ಟ್ ಫ್ರೇಮ್ ಯಾಕೆ ತೋರಿಸಿದ್ರು ಥರ್ಡ್ ಅಂಪೈರ್? ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು. ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ನನಗೆ ಕಾಣ್ತಾ ಇದೆ, ಅವರ ಫ್ರಂಟ್ ಫುಟ್ ಅಂದರೆ ಏನು ಫುಟ್ ಕೂಡ ಬೌಲಿಂಗ್ ಕ್ರೀಸಿಂತ ಮುಂದೆ ಹೋಗಿದೆ, ಹಾಗೆ ಹೀಗೆ ಅಂತ ಅಂದಮೇಲೆ ಡೈರೆಕ್ಟಾಗಿ ನಾಟ್ಔಟ್ ಅಂತ ಡಿಸ್ಪ್ಲೇ ಮಾಡಬೇಕಿತ್ತು. ಅದಾದ ಮೇಲೆ ದಿಗ್ವೇಶ್ ರಾತಿ ಅವರು ಏನು ರನ್ಔಟ್ ಮಾಡ್ತಾ ಇರೋದು ಆ ಫ್ರೇಮೆಲ್ಲ ಯಾಕೆ ತೋರಿಸ್ಬೇಕಿತ್ತು? ಈ ಕಾರಣಕ್ಕೇ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಒಂದು ಮೆಜಾರಿಟಿ ಆಫ್ ದ ಪೀಪಲ್ಗೆ ಇಷ್ಟೆಲ್ಲ ರೂಲ್ಸ್ ಗೊತ್ತಿರಲ್ಲ, ಅದ್ರ ಮೇಲೆ
ಥರ್ಡ್ ಅಂಪೈರ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾಗ ಈ ಥರದ ಒಂದು ಬೇರೆ 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 ಒಪಿನಿಯನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟಾಗಿ ನಾಟ್ಔಟ್ ಅಂತ ಡಿಸ್ಪ್ಲೇ ಮಾಡಬೇಕಿತ್ತು. ಇಷ್ಟೆಲ್ಲ ಫ್ರೇಮ್ ತೋರಿಸಿದಾಗ ಏನಾಗುತ್ತೆ, ನಾವು ಕೂತವ್ರಿಗೆ ಅಯ್ಯಯ್ಯೋ ರನ್ಔಟ್ ಇದು ಜಿತೇಶ್ ಶರ್ಮಾ ಔಟ್ ಆದ ಅಂತಲೇ ಅನಿಸುತ್ತೆ. ಬಟ್ ಆವಾಗ ನಾಟ್ಔಟ್ ಅಂತ ಡಿಸ್ಪ್ಲೇ ಆಯಿತು. ಸೇಮ್ ಟೈಮ್ಗೆ ನೆಕ್ಸ್ಟ್ ಫ್ರೇಮೇನೆ ಪಂತ್ ಹಿಂಗೆ ಮಾಡ್ತಾಯಿದ್ರು, ಜಿತೇಶ್ ಶರ್ಮಾ ಅವ್ರನ್ನ ಹಗ್ ಮಾಡಿಕೊಂಡ್ರು. ಸೊ ಜನ ಏನು ಥಿಂಕ್ ಮಾಡೋದು ಅಂತಂದರೆ ಪಂತ್ ಅಪೀಲ್ನ ವಿಡ್ರಾ ಮಾಡಿದ್ದಕ್ಕೆ ನಾಟ್ಔಟ್ ಅಂತ ಡಿಸ್ಪ್ಲೇ ಆಗಿದ್ದು ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಪಂತ್ ಅಪೀಲ್ನ ವಿಡ್ರಾ ಮಾಡಿರೋದಿದ್ರೂ ಕೂಡ ಅದು ನಾಟ್ಔಟ್ ಆಗೇ ಇರ್ತಾ ಇತ್ತು. ಪಾಪ ಜಿತೇಶ್ ಶರ್ಮಾಗೂ ಗೊತ್ತಾಗಿಲ್ಲ. ಜಿತೇಶ್ ಶರ್ಮಾ ಎಲ್ಲ ಪಾಪ ಹಗ್ ಮಾಡ್ಕೊಂಡು, ಜಿತೇಶ್ ಶರ್ಮಾ ಇನ್ಕ್ಲೂಡಿಂಗ್ ಒಂದು ಪ್ಲೇಯರ್ ಜಿತೇಶ್ ಶರ್ಮಾನು ಏನು ಥಿಂಕ್ ಮಾಡಿದ್ದು ಅಂತಂದರೆ ಪಂತ್ ಅಪೀಲ್ನ ವಿಡ್ರಾ ಮಾಡಿದ್ದಕ್ಕೆ ನಾಟ್ಔಟ್ ಬಂತು ಅಂತ. ಬಟ್ ರಿಯಾಲಿಟಿನೇ ಬೇರೆ. ಪಂತ್ ಅಪೀಲ್ ವಿಡ್ರಾ ಮಾಡಿರೋದಿದ್ರೂ ಕೂಡ ಅದು ನಾಟ್ಔಟ್ ಆಗಿರ್ತಾ ಇತ್ತು. ಆ್ಯಂಡ್ ದಿಗ್ವೇಶ್ ರಾತಿ ಏನು ಮಂಕಡ್ಗೆ ಟ್ರೈ ಮಾಡಿದ್ರಲ್ಲ, ಅದು ಟ್ರೈ ಮಾಡಿದ್ದಲ್ಲ ಓಕೆ, ಬಟ್ ಬೌಲಿಂಗ್ ಆ್ಯಕ್ಷನ್ ಎಲ್ಲ ಕಂಪ್ಲೀಟ್ ಆಗಿರಬಾರ್ದಿತ್ತು. ಈಗ ಎಲ್ಲರೂ ಔಟ್ ಅಂತ ಡಿಸ್ಪ್ಲೇ ಆಗಿದ್ದಿದ್ರೆ, ಏನು ಸ್ಕ್ರೀನಲ್ಲಿ ಈಗ ದಿಗ್ವೇಶ್ ರಾತಿ ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಮಾಡದೆ ಔಟ್ ಮಾಡಿ ಔಟ್ ಅಂತ ಡಿಸ್ಪ್ಲೇ ಆಗಿದ್ದರೆ, ಆವಾಗ ಪಂತ್ ಅಪೀಲ್ನ ವಿಡ್ರಾ ಮಾಡಿದರೆ ಅವಾಗ ನಾಟ್ಔಟ್ ಆಗಿರ್ತಾ ಇತ್ತು. ಬಟ್ ಎನಿವೇಸ್ ಪಂತ್ ಅಪೀಲ್ನ ವಿಡ್ರಾ ಮಾಡಿದ್ದು ಸ್ಟಿಲ್ ಸ್ಪಿರಿಟ್ ಆಫ್ ದ ಗೇಮ್ ಅಂತ ನೋಡಿದಾಗ ಖುಷಿ ಆಯಿತು, ಒಂಥರ ಖುಷಿ ಆಯಿತು. ನಿಮ್ಮ ಒಪಿನಿಯನ್ ಏನು? ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕರೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸರಿಯಾಗಿದೆ, ಬರೋಣ. ನಮಸ್ಕಾರ.